ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ವಿಷ್ಣು ಸಹಸ್ರನಾಮದ 5ನೇ ಶ್ಲೋಕದಲ್ಲಿರುವ ಮಹಾಸ್ವನಃ ಎನ್ನುವ ನಾಮದ ಅರ್ಥವನ್ನು ನೋಡೋಣ. ಸ್ವನ ಅಂದ್ರೆ ಶಬ್ದ ಅಥವಾ ಧ್ವನಿ ಅಂತ ಅರ್ಥ. ಮಹಾಸ್ವನಃ ಅಂತ ಭಗವಂತನಿಗೆ ಯಾಕೆ ಬಂತು ಆ ತರ ಒಂದು ನಾಮ ಅಂತ ಇವಾಗ ನೋಡೋಣ. ಭಗವಂತನದು ಧ್ವನಿ ತುಂಬಾ ಗಂಭೀರವಾಗಿರುತ್ತೆ, ಹಾಗಾಗಿ ಮಹಾಸ್ವನಃ ಅಂತಾರೆ. ಇನ್ನೊಂದು ಸ್ವನ ಅಂದ್ರೆ ಇದು ಶಬ್ದ ಅಂತನೂ ಬರುತ್ತೆ. ಇವಾಗ ಶಬ್ದ ಅಂದ್ರೆ ನಾವು ವರ್ಡ್ಸ್ ಇಂದ ಬರೋದಾಗ್ಲಿ, ಅಂದ್ರೆ ವರ್ಣಮಾಲೆ ಉಪಯೋಗಿಸಿ ಮಾಡಿರೋ ಪದಗಳಿಂದ ಆಗ್ಲಿ, ಇಲ್ಲ ಒಂದು ಪಕ್ಷಿ ಮಾಡೋ ಶಬ್ದ ಆಗ್ಲಿ, ಒಂದು ವಾದ್ಯದಿಂದ ಬರೋ ಶಬ್ದ ಆಗ್ಲಿ, ಎಲ್ಲವನ್ನು ಪರಮಾತ್ಮನ ಮಹಿಮೆಯನ್ನೇ ಅಥವಾ ಗುಣವನ್ನೇ ಹೇಳುತ್ತೆ ಅನ್ನೋದು ಈ ಮಹಾಸ್ವನ ಅನ್ನೋದಕ್ಕೆ ಅರ್ಥ ಬರುತ್ತೆ. ಇವಾಗ ಗಂಟೆ ತಗೊಂಡ್ರೆ, ದೇವಸ್ಥಾನದಲ್ಲಿ ಗಂಟೆ ಯಾಕಿರತ್ತೆ ಅಂದ್ರೆ ನಮ್ಗೆಲ್ಲ ಹೇಳೋದಕ್ಕೆ ಪರಮಾತ್ಮನೇ ಎಲ್ಲಾರಕನ್ನ ಸರ್ವೋತ್ತಮ, ನಾವು ಪರಮಾತ್ಮನ ಎದುರುಗಡೆ ಅಧಮರು, ಅಂದ್ರೆ ಭಗವಂತನ ನಾವು ತುಂಬಾ ಕಡಿಮೆ ಅಂತ ಹೇಳೋದಕ್ಕೆ ಗಂಟೆ ಇರತ್ತೆ. ನಾವು ಗಂಟೆ ಬಾರಿಸ್ತಾ ಇದ್ದೀವಿ ಅಂದ್ರೆ ದೇವ್ರ ಹತ್ರ ಹೇಳ್ತಾ ಇದ್ದೀವಿ, ಸ್ವಾಮಿ ನೀನೇ ಸರ್ವೋತ್ತಮ, ನಾವು ನಿನ್ನ ಎದುರುಗಡೆ ಏನು ಇಲ್ಲ, ತುಚ್ಛ ಮಾನವರು ಅಂತ ಹೇಳೋದಕ್ಕೆ ಗಂಟೆ ಬಾರಿಸ್ತೀವಿ. ಹಾಗೆ ನಗಾರೆ ಯಾಕೆ ಮಾಡ್ತಾರೆ ಅಂದ್ರೆ ದೇವರು ಉದಾರ ಬುದ್ಧಿಯನ್ನು ಗುಣವನ್ನು ಹೇಳೋದಕ್ಕೆ ಮಾಡ್ತಾರೆ. ಈ ತರ ಅನೇಕ ವಾದ್ಯಗಳಿಗೆ ನಾವು ಯೂಶುವಲ್ ಆಗಿ ದೇವಸ್ಥಾನಗಳಲ್ಲಿ ನೋಡ್ತಾ ಇರ್ತೀವಿ ಬಾರಿಸ್ತಾ ಇರೋದು. ಇವೆಲ್ಲದಕ್ಕೂ ಬೇರೆ ಬೇರೆ ಭಗವಂತನ ಗುಣಗಳನ್ನು ಹೇಳುತ್ತೆ ಇವು. ಹಾಗೆ ಒಂದು ಹಲ್ಲಿ ಲಚಕುಟ್ಟೋದಕ್ಕೆ ಕೂಡ ಒಂದು ಅರ್ಥ ಇದೆ. ಅದೇನು, ಭಗವಂತನ ಆಶ್ಚರ್ಯ, ಭಗವಂತ ಆಶ್ಚರ್ಯ ಪಟ್ರೆ ಯಾವ ತರ ಧ್ವನಿ ಮಾಡ್ತಾನೆ ಅನ್ನೋದಕ್ಕೆ ಹಲ್ಲಿ ಲೊಚಗುಟ್ಟೋದು ಬರುತ್ತೆ. ಇನ್ನ ವರ್ಣಮಾಲೆನಲ್ಲಿರೋ ಪ್ರತಿಯೊಂದು ಪದ, ಪ್ರತಿಯೊಂದು ಶಬ್ದ ಕೂಡ ಪರಮಾತ್ಮನಕ್ಕೆ ಗುಣಗಳನ್ನೇ ಹೇಳುತ್ತೆ. ಹಾಗಾಗಿ ಭಗವಂತನನ್ನ ಮಹಾಸ್ವನ ಅಂತಾರೆ. ಇನ್ನೊಂದು ತರ ಮಹಾ ಅಸ್ವನ ಅಂತ ಅನ್ಬೋದು. ಅಸ್ವನ ಅಂದ್ರೆ ಏನು ಮಾತೇ ಇಲ್ಲದೆ ಇರೋದು, ಶಬ್ದನೇ ಇಲ್ಲದೆ ಇರೋದು. ಇದೇನು ಮಹಾ ಅಸ್ವನ ಅಂತ ಯಾಕಂತಾರೆ ಅಂತಂದ್ರೆ, ಇವಾಗ ನೋಡ್ರಿ, ಪರಮಾತ್ಮನನ್ನ ವರ್ಣಿಸಕ್ಕೆ, ಗುಣಗಳನ್ನ ಹೇಳೋದಕ್ಕೆ ನಮ್ಗೆಷ್ಟು ಶಬ್ದಗಳಿದ್ರು ಸಾಕಾಗಲ್ಲ. ಲಕ್ಷ್ಮೀ ದೇವಿನೇ ಪರಮಾತ್ಮನ ಗುಣಗಳನ್ನ ಹೇಳಕ್ ಆಗೋದಿಲ್ಲ ಅಂತ ಲಕ್ಷ್ಮೀ ದೇವಿ ಹೇಳ್ತಾರೆ ಒಂದ್ ಕಡೆ. ಹಾಗಾಗಿ ಶಬ್ದಗಳೇ ಇಲ್ಲ ಪರಮಾತ್ಮನಂದ ಹೇಳೋದಕ್ಕೆ. ಹಾಗಾಗಿ ಮಹಾಸ್ವನ. ಇದೇ ತರ ಮಹಾ ಅಸ್ವನ ಬಿಡಿಸಿ ಹೇಳಿದ್ದಾಗ, ಅಸ್ವನ ಅಂದ್ರೆ ಪರಮಾತ್ಮ ಏನು ಮಾತಾಡೋದೇ ಇಲ್ಲ, ಒಂದು ಶಬ್ದ ಕೂಡ ಹೇಳ್ಬೇಕಾಗಿಲ್ಲ. ಯಾಕೆ ಅಂದ್ರೆ ನಮ್ಮ ಮನಸ್ಸುಗಳಲ್ಲಿ ಸೇರ್ಕೊಂಡು ನಮ್ಮ ಹತ್ರ ಏನ್ ಕೆಲ್ಸಗಳು ಮಾಡಿಸ್ಬೇಕು ಎಲ್ಲ ತನ್ನ ಸಂಕಲ್ಪದಿಂದ ಮಾಡ್ಬಿಡ್ತಾನೆ. ನಮ್ಗೇನು ಬಾಯಲ್ಲಿ ತಾನೇನು ನಮ್ಗೆ ಹೇಳ್ಬೇಕಾಗೂ ಇಲ್ಲ, ನಾವು ಕೇಳೋಷ್ಟು ಇಲ್ಲ. ಹಾಗಾಗಿ ಕೂಡ ಪರಮಾತ್ಮನನ್ನ ಮಹಾಸ್ವನ ಅಂತಾರೆ. ಇನ್ನೊಂದು ಅರ್ಥ, ಸ್ವ ಅಂದ್ರೆ ಸಂಪತ್ತು ಅಂತ ಅರ್ಥ. ಅಸ್ವ ಅಂದ್ರೆ ಸಂಪತ್ತು ಇಲ್ಲದೆ ಇರೋದು, ಅಂದ್ರೆ ಬಡವರು ಅಂತ. ಅವ್ರನ್ನು ಕೂಡ ಅಸ್ವನ ಅಂದ್ರೆ ಹತ್ರಕ್ಕೆ ತಗೊಂತಾನೆ ಭಗವಂತ. ನಮ್ಗೆ ಸಂಪತ್ತಿಲ್ದೆ ನಾವು ಬಡವರಾದ್ರೆ, ಏನೇ ಆದ್ರೂ ಕೂಡ ನಮ್ಮಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ ಅಂದ್ರೆ ನಮ್ಮನ್ನ ಹತ್ರಕ್ಕೆ ತಗೊಂಡು ನಮ್ಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಕೂಡ ಭಗವಂತನನ್ನ ಮಹಾಸ್ವನ ಅಂತಾರೆ. ನೋಡಿ ಸ್ನೇಹಿತರೆ, ಒಂದು ನಾಮಕ್ಕೆ ಎಷ್ಟು ಅರ್ಥಗಳಿದೆ. ಇನ್ನ ಇದಕ್ಕೆ ಅನೇಕ ಅರ್ಥಗಳಿರುತ್ತೆ. ಮಹಾಸ್ವನ ಅಂದ್ರೆ ನಮ್ಮ ಮನಸ್ಸಲ್ಲಿ ಇರ್ತಾನೆ ಭಗವಂತ, ಹಾಗಾಗಿ ಕೂಡ ಭಗವಂತನನ್ನ ಮಹಾಸ್ವನ ಅಂತಾರೆ. ಈ ತರ ಇನ್ನ ನೋಡ್ತಾ ಹೋದ್ರೆ ಅನೇಕ ಅರ್ಥಗಳಿರತ್ತೆ. ಇವತ್ತು ನಾವು ಇಷ್ಟು ತಿಳಿದಿದ್ದೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.